ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬೆಂಗಳೂರು ಮತ್ತು ಮಂಗಳೂರಿನ ನಡುವೆ ಇರೋ ದೂರ ಇನ್ನು ಮುಂದೆ ಸ್ವಲ್ಪ ಕಡಿಮೆ ಆಗುತ್ತೆ. ಬೆಂಗಳೂರಿಗೆ ಮಂಗಳೂರಿನ ಬಂದರು ಕೂಡ ಹತ್ತಿರ ಆಗುತ್ತೆ. ದಕ್ಷಿಣ ಕನ್ನಡ ಹಾಗೂ ರಾಜಧಾನಿಯ ನಡುವೆ ಕನೆಕ್ಟಿವಿಟಿಯನ್ನು ಹೆಚ್ಚು ಮಾಡೋದಕ್ಕೆ ಅಲ್ಲೊಂದು ಎಕ್ಸ್ಪ್ರೆಸ್ ವೇ ನಿರ್ಮಾಣ ಆಗುತ್ತೆ. ಈ ಸುದ್ದಿ ಹೊರಬೀಳ್ತಿದ್ದಂತೆ ಮಂಗಳೂರಿನ ಕೆಲವರು ಹಾಗೂ ಬೆಂಗಳೂರಿನ ಜನ ಹಾಗೆ ಅಲ್ಲಿಂದ ಬಂದು ಇಲ್ಲಿ ನೆಲೆ ನಿಂತ ಜನ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದ್ದಾರೆ. ಇನ್ಮೇಲೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಸುಲಭವಾಗಿ ಓಡಾಡಬಹುದು ಅನ್ನೋದು ಅವರ ಲೆಕ್ಕಾಚಾರ. ಆದರೆ ಈ ಎಕ್ಸ್ಪ್ರೆಸ್ ವೇ ಬಗ್ಗೆ ಪರಿಸರ ತಜ್ಞರು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆಯೇ ಪಶ್ಚಿಮ ಘಟ್ಟದಲ್ಲಿ ಆಗಬಹುದಾದ ಅನಾಹುತಗಳ ಬಗ್ಗೆ ಅವರು ಆತಂಕಗೊಳ್ತಾ ಇದ್ದಾರೆ. ಹಾಗಾದರೆ ಈ ಎಕ್ಸ್ಪ್ರೆಸ್ ವೇನಿಂದ ಆಗುವ ಅನುಕೂಲಗಳೇನು, ಅನಾನುಕೂಲಗಳೇನು? ಪರಿಸರದ ಕಾಳಜಿಯನ್ನು ಬಿಟ್ಟು ಇಲ್ಲೊಂದು ಎಕ್ಸ್ಪ್ರೆಸ್ ವೇ ಅನ್ನೋದು ಬೇಕಾ, ಅಥವಾ ಪರಿಸರ ಅಂದುಕೊಂಡು ಪ್ರಗತಿಯನ್ನು ಕೈ ಬಿಡಬೇಕಾ? ಏನಿದು ಎಕ್ಸ್ಪ್ರೆಸ್ ವೇ ಕಥೆ? ಬನ್ನಿ ನೋಡೋಣ. ಗೆಳೆಯರೆ, ಇವತ್ತು ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗಬೇಕು ಅಂದರೆ ಕನಿಷ್ಠ 6:30ರಿಂದ 7 ಗಂಟೆಗಳ ಸಮಯ ಬೇಕಾಗುತ್ತೆ. ಅದು ಟ್ರಾಫಿಕ್ ಒತ್ತಡದ ಸಮಯ ಆದರೆ 8 ಗಂಟೆ ಬೇಕೇ ಬೇಕು. ಇನ್ನು ಶಿರಾಡಿ ಘಾಟಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ಮಂಗಳೂರಿಗೆ ಹೋಗೋದಕ್ಕೆ ಕೂಡ ಒಂದು ಹರಸಾಹಸ ಪಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಸಾಕಷ್ಟು ಜನ ಕುಕ್ಕೆ, ಧರ್ಮಸ್ಥಳಗಳಿಗೆ ಹೋಗಿ ಬರ್ತಲೇ ಇರ್ತಾರೆ. ಹೀಗಾಗಿ ಈ ಮಂಗಳೂರು ಮತ್ತು ಬೆಂಗಳೂರು ಹೈವೇ ಅನ್ನೋದು ಮೈಸೂರು ಕರ್ನಾಟಕ ಭಾಗದ ಜನರಿಗೆ ಕೂಡ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಹಾಗೇನೆ ಕರಾವಳಿ ಮತ್ತು ರಾಜಧಾನಿ ನಗರಿಯನ್ನ ಬೇಗ ಬೆಸೆಯೋದಕ್ಕೆ ಇರೋ ಮಾರ್ಗನೇ ಈ ಹೈವೇ. ಇಲ್ಲಿ ಈಗಾಗಲೇ ಒಂದು ಹೈವೇ ಇದ್ರೂ ಕೂಡ ಅದರ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಈಗ ಇಲ್ಲೊಂದು ಎಕ್ಸ್ಪ್ರೆಸ್ ವೇನ ಸಿದ್ಧಪಡಿಸೋದಕ್ಕೆ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆ ಹೊರಟಿದೆ. ಈಗಾಗಲೇ ಈ ಪ್ರಾಜೆಕ್ಟ್ DPR ಅಂದರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಸಿದ್ಧಪಡಿಸೋದಕ್ಕೆ ಟೆಂಡರ್ ಕರೆಯಲಾಗಿದೆ. 9 ಕಂಪನಿಗಳು ಬಿಡ್ ಸಲ್ಲಿಸಿವೆ. ಇದರಲ್ಲಿ ಯಾವ ಕಂಪನಿಯನ್ನು ಸೆಲೆಕ್ಟ್ ಮಾಡ್ತಾರೋ ಆ ಕಂಪನಿ ಮುಂದಿನ 540 ದಿನಗಳ ಒಳಗಾಗಿ ಫೀಸಿಬಿಲಿಟಿ ರಿಪೋರ್ಟ್ ಅನ್ನು ಸಿದ್ಧಪಡಿಸಬೇಕು ಅನ್ನೋ ನಿಯಮವನ್ನು ಹಾಕಲಾಗಿದೆ. ಈ ಹೆದ್ದಾರಿ ಒಟ್ಟು 335 ಕಿಲೋಮೀಟರ್ಗಳಷ್ಟು ಉದ್ದ ಇರಲಿದ್ದು ಬೆಂಗಳೂರು ಮತ್ತು ಮಂಗಳೂರಿನ ನಡುವಿನ 15 ಕಿಲೋಮೀಟರ್ ಅಂತರವನ್ನು ಇದು ಕಡಿಮೆ ಮಾಡುತ್ತೆ. ಈ ಎಕ್ಸ್ಪ್ರೆಸ್ ವೇನ ಒಂದಷ್ಟು ಭಾಗ ಈಗಾಗಲೇ ಇರುವ ನೆಲಮಂಗಲ ಬೆಂಗಳೂರು ರಸ್ತೆಗೆ ಸೇರಿಕೊಳ್ಳೋದ್ರಿಂದ ಅಲ್ಲಿ ಕೇವಲ 315 ಕಿಲೋಮೀಟರ್ಗಳಷ್ಟು ಎಕ್ಸ್ಪ್ರೆಸ್ ವೇ ನಿರ್ಮಾಣ ಆಗಬೇಕಿದೆ. ಇನ್ನು ಈ ರಸ್ತೆ ಈಗಿರುವ ಹಳೆಯ ರಸ್ತೆಯಲ್ಲೇ ಅಭಿವೃದ್ಧಿಪಡಿಸಲಾಗುತ್ತಾ ಅಥವಾ ಇಲ್ಲೊಂದು ಬೇರೆಯದ್ದೇ ಮಾರ್ಗವನ್ನು ನಿರ್ಮಾಣ ಮಾಡ್ತಾರಾ ಅನ್ನೋ ಬಗ್ಗೆ ಇನ್ನೂ ಕೂಡ ಯಾವ ಕ್ಲಾರಿಟಿಯೂ ಸಿಕ್ಕಿಲ್ಲ. ಈ ಹಿಂದೆ ಸಕಲೇಶಪುರದ ಮೂಲಕ ನೇರವಾಗಿ ಧರ್ಮಸ್ಥಳ ಹಾಗೂ ಮಂಗಳೂರಿಗೆ ಕನೆಕ್ಟ್ ಮಾಡುವ ರಸ್ತೆಯ ಪ್ರಪೋಸಲ್ ಒಂದಿತ್ತು. ಇದು ಈಗಿರುವ ದೋಣಿಗಾಲ್, ಗುಂಡ್ಯಾ, ಉಪ್ಪಿನಂಗಡಿ ರಸ್ತೆಗಳಿಗಿಂತ ಭಿನ್ನ ಮಾರ್ಗದಲ್ಲಿ ನಿರ್ಮಾಣ ಆಗಲಿದೆ ಅನ್ನೋ ಮಾತುಗಳು ಕೇಳಿಬಂದವು. ಹೊಸ ಮಾರ್ಗದಲ್ಲಿ ಸುರಂಗಗಳನ್ನು ನಿರ್ಮಿಸೋದ್ರ ಮೂಲಕ ಪಶ್ಚಿಮ ಘಟ್ಟದಲ್ಲಿನ ಭೂಕುಸಿತಗಳನ್ನು ಇದು ತಪ್ಪಿಸುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಹಾಗೆ ಈ ರಸ್ತೆ ನಿರ್ಮಾಣದಿಂದ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಪ್ರಮಾಣದ ಅರಣ್ಯ ನಾಶ ಆಗುವ ಸಾಧ್ಯತೆಗಳಿವೆ ಅನ್ನೋ ಮಾತುಗಳನ್ನು ಪರಿಸರವಾದಿಗಳು ಹೇಳ್ತಾ ಬಂದರು. ಈಗ ಪಶ್ಚಿಮ ಘಟ್ಟದ ಮೇಲೆ ಈಗಾಗಲೇ ತುಂಬ ಒತ್ತಡ ಆಗಿದೆ. ಈಗ ಅಸಾಧ್ಯ ಬಿಡುತ್ತೆ, ತಡ್ಕೊಳ್ಳೋಕ್ಕೆ ಆಗೋದು. ನಾವು ಈ ಎತ್ತಿನೊಳೆ ಇರ್ಬೋದು, ಅಥವಾ MRPLನಿಂದ ಇದು ಆಗಿದ್ದಿರ್ಬೋದು, ರೈಲ್ವೆ ಇರ್ಬೋದು, ಅಥವಾ ಹೈವೇ ಹೆದ್ದಾರಿ ಇರ್ಬೋದು, ಎಲ್ಲದರ ಒತ್ತಡ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಘಟ್ಟದ ಮೇಲೆ ಆಗ್ತಾ ಬರ್ತಾಯಿದೆ. ನಾವೀಗ ಈ ಪಶ್ಚಿಮ ಘಟ್ಟಗಳನ್ನು ನಾವು ಬೇರೆ ಥರ ಏನೋ ಈ ಬಯಲುಸೀಮೆಯಲ್ಲಿ ರಸ್ತೆ ಮಾಡಿದ ಥರ ಯೋಚನೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಭಾಳ ಅತ್ಯಂತ ಪವಿತ್ರತೆಯಿಂದ, ಪವಿತ್ರ ಭಾವನೆಯಿಂದ ನಮ್ಮ ಪಶ್ಚಿಮ ಘಟ್ಟಗಳನ್ನು ನಾವು ನೋಡಬೇಕಾದಂಥ ಸಂದರ್ಭ ಬಂದಿದೆ. ನಾವು ಸುಮ್ಮನೆ ಏನೋ ಲಘುವಾಗಿ ನನಗೆ ಕುಡಿಯೋ ನೀರು ಬೇಕು ಅಂತೇಳಿ ಎತ್ತಿನೊಳಗೆ ಪ್ರಾಜೆಕ್ಟ್ ಮಾಡಿಬಿಡೋದು, ಇನ್ನೇನೋ ಸಾಗಾಣಿಕೆಗೆ ಬೇಕು ಅಂಥೇಳಿ ಹೆದ್ದಾರಿಗಳನ್ನು ವಿಸ್ತರಣೆ ಮಾಡುವಂಥದ್ದು, ಈ ಥರದ್ದೆಲ್ಲ ಇನ್ನು ಮುಂದೆ ನಾವು ಹುಡುಗಾಟ ಮಾಡುವಂಥ ಪರಿಸ್ಥಿತಿ ಇಲ್ಲ. ಇದೆ ರಾಜಕಾರಣಿಗಳು, ಅಧಿಕಾರಿಗಳು ಎಲ್ಲೋ ಕೂತ್ಕೊಂಡು ಯೋಜನೆ ಹಾಕ್ತಾರೆ, ಅವರಿಗೆ ಓಟ್ ಬೇಕಾಗಿದೆ, ಇನ್ನೇನೋ ಒಂದು ಒತ್ತಡದಿಂದ ಕೆಲಸ ಮಾಡ್ತಾ ಹೊರಟೋಗ್ತಾರೆ. ನಾವು ಇದನ್ನೆಲ್ಲ ತಡ್ಕೊಂಡಿರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಪಶ್ಚಿಮ ಘಟ್ಟಗಳನ್ನು ಯಾವುದೇ ಎಷ್ಟೇ ಕಷ್ಟ ಆದರೂ ಇನ್ನು ಹೆಚ್ಚು ಹಾನಿ ಮಾಡದ ರೀತಿಯಲ್ಲಿ ಉಳಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಧ್ವನಿ ಎತ್ತಬೇಕಾದಂಥ ಅಗತ್ಯ ಇದೆ. ಆದರೂ ಕೇಂದ್ರ ಸರ್ಕಾರ ಅದರ ಬಗ್ಗೆ ಸಿಕ್ಕಾಪಟ್ಟೆ ಉತ್ಸಾಹವನ್ನೇನೋ ತೋರಿಸ್ತಾ ಇತ್ತು. ಆದರೆ ಅದು ಕಾರ್ಯರೂಪಕ್ಕೆ ಬರೋ ಹೊತ್ತಿಗೆ ಈಗ ಹೊಸ ಎಕ್ಸ್ಪ್ರೆಸ್ ವೇ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಈ ಹೊಸ ಎಕ್ಸ್ಪ್ರೆಸ್ ವೇ ಸಕಲೇಶಪುರ, ಧರ್ಮಸ್ಥಳ, ಬಂಟ್ವಾಳಗಳ ಮೂಲಕ ಹಾದು ಹೋಗುತ್ತಾ ಅಥವಾ ಈಗಿರುವ ದೋಣಿಗಾಲ್, ಗುಂಡ್ಯಾ, ಉಪ್ಪಿನಂಗಡಿ, ಬಂಟ್ವಾಳಗಳ ಮೂಲಕವೇ ಹೋಗುತ್ತಾ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಇಲ್ಲಿ ಯಾವುದೇ ಸ್ಪಷ್ಟವಾದ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ. ಯಾಕೆಂದರೆ ಇನ್ನೂ ಕೂಡ DPR ಸಿದ್ಧ ಆಗಿಲ್ಲ. ಸೊ ಈ ರಸ್ತೆ ಹೀಗೆ ಹಾದು ಹೋಗಲಿದೆ ಅಂತ ಈಗ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಇದು ಎಷ್ಟು ಪಥದ ರಸ್ತೆ ಅನ್ನೋದನ್ನು ಕೂಡ ಹೆದ್ದಾರಿ ಇಲಾಖೆ ಇನ್ನೂ ಖಚಿತವಾಗಿ ಹೇಳಿಲ್ಲ. 6 ಅಥವಾ 4 ಪಥದ ರಸ್ತೆಯನ್ನು ಇಲ್ಲಿ ನಿರ್ಮಾಣ ಮಾಡಬಹುದು. ಅದು ಕೂಡ ಇಲ್ಲಿ ರಸ್ತೆ ನಿರ್ಮಾಣದ ಸಾಧ್ಯಾಸಾಧ್ಯತೆಯ ವರದಿ ಕೈ ಸೇರಿದ ನಂತರವೇ ಗೊತ್ತಾಗುತ್ತೆ. ಇನ್ನು ಈ ರಸ್ತೆ ನಿರ್ಮಾಣ ಆದರೆ
ಮಂಗಳೂರು ಮತ್ತು ಬೆಂಗಳೂರು ನಡುವಿನ ಪ್ರಯಾಣದ ಸಮಯ ಸುಮಾರು 4 ಗಂಟೆಗಳಿಗೆ ಇಳಿಕೆ ಆಗುತ್ತೆ. ಇದರಿಂದ ಮಂಗಳೂರು ಬಂದರಿನ ಉಪಯೋಗವನ್ನು ಹೆಚ್ಚು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಇವೆ. ಆದರೆ ಇಲ್ಲಿ ಎದುರಾಗುವ ದೊಡ್ಡ ಅಪಾಯ ಅಂದರೆ ಅದು ಪಶ್ಚಿಮ ಘಟ್ಟಗಳದ್ದು. ಗೆಳೆಯರೆ, ಇಲ್ಲಿ ಬೆಂಗಳೂರಿನಿಂದ ಸಕಲೇಶಪುರದವರೆಗೆ ಈ ರಸ್ತೆಯಲ್ಲಿ ಯಾವ ದೊಡ್ಡ ಸಮಸ್ಯೆಯೂ ಆಗೋದಿಲ್ಲ. ಹಾಗೆ ಮುಂದೆ ಬಂಟ್ವಾಳದಿಂದ ಮಂಗಳೂರಿನವರೆಗೆ ಕೂಡ ಸಮಸ್ಯೆ ಏನಿರೋದಿಲ್ಲ. ಆದರೆ ಸಮಸ್ಯೆ ಇರೋದು ಸಕಲೇಶಪುರದಿಂದ ಬಂಟ್ವಾಳದವರೆಗಿನ ಸ್ಟ್ರೆಚ್ಚಲ್ಲಿ. ಸದ್ಯಕ್ಕಿದು 108 ಕಿಲೋಮೀಟರ್ಗಳಷ್ಟು ದೂರದ ಹಾದಿ. ಈ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು ಆವರಿಸಿಕೊಂಡಿರೋದ್ರಿಂದ ಇದು ಸೂಕ್ಷ್ಮ ವಲಯಕ್ಕೆ ಸೇರುತ್ತೆ. ಹೀಗಾಗಿ ಈ ಭಾಗದಲ್ಲಿ ಎಕ್ಸ್ಪ್ರೆಸ್ ವೇನಂಥ ಕಾಮಗಾರಿಯನ್ನು ಶುರು ಮಾಡಿದ್ದೇ ಆದರೆ ಸಹಸ್ರಾರು ಮರಗಳ ಮಾರಣ ಹೋಮಾನೆಯಲ್ಲಿ ನಡೆದು ಹೋಗುತ್ತೆ. ಅದರಲ್ಲೂ ಹೊಸ ರಸ್ತೆ ಬಂದ ನಂತರ ಕಥೆ ಮುಗಿದೇ ಹೋಯಿತು. ಅಲ್ಲಿ ಭಾರಿ ಪ್ರಮಾಣದಲ್ಲಿ ರಸ್ತೆ ಅಗಲೀಕರಣ, ಬೃಹತ್ ಸೇತುವೆಗಳ ನಿರ್ಮಾಣ, ರಿಟೈನಿಂಗ್ ವಾಲ್ಗಳನ್ನು ಕಟ್ಟೋದು, ಇದೆಲ್ಲವೂ ಕೂಡ ಭಾರಿ ಕಾಮಗಾರಿಗಳಿಗೆ ಅವಕಾಶ ಕೊಡುತ್ತೆ. ಹೀಗಾಗಿ ಆ ಪರಿಸರ ಸೂಕ್ಷ್ಮ ವಲಯ ಅನ್ನೋದನ್ನು ನಾವೇ ಒಂದು ರಸ್ತೆಗಾಗಿ ಹಾಳು ಮಾಡಿದ ಹಾಗಾಗತ್ತೆ. ಇನ್ನು ಈಗಿರುವ ರಸ್ತೆಯನ್ನು 4 ಪಥದ ರಸ್ತೆಯನ್ನಾಗಿ ಮಾಡಿದರೆ ಹೆಂಗೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಗೆಳೆಯರೆ, ಈಗಾಗಲೇ ಮಂಗಳೂರಿನಿಂದ ಗುಂಡ್ಯಾವರೆಗೆ 4 ಪಥದ ರಸ್ತೆಯನ್ನು ಮಾಡಲಾಗ್ತಾ ಇದೆ. ಹಾಗೆಯೇ ಸಕಲೇಶಪುರದಿಂದ ನೆಲಮಂಗಲದವರೆಗೆ ಚತುಷ್ಪಥ ಹೆದ್ದಾರಿ ಇದೆ. ಸೊ ಈಗ ಸಮಸ್ಯೆಯಲ್ಲಿರುವುದು ದೋಣಿಗಾಲ್ನಿಂದ ಗುಂಡ್ಯದವರೆಗಿನ ಭಾಗ ಮಾತ್ರ. ಈ ರಸ್ತೆ 30 ಕಿಲೋಮೀಟರ್ ಉದ್ದ ಇದೆ. ಈಗಾಗಲೇ ಈ ರಸ್ತೆಯಲ್ಲಿ 15 ಕಿಲೋಮೀಟರ್ನಷ್ಟು ಕಾಂಕ್ರೀಟ್ ರಸ್ತೆ ಆಗಿದೆ. ಈ ಕಾಂಕ್ರೀಟೀಕರಣ ಆಗಿರುವ ರಸ್ತೆಯಲ್ಲಿ ಮರಗಳು ಬಿದ್ದರೆ ಮಾತ್ರ ಸಮಸ್ಯೆ ಆಗುತ್ತೆ ಹೊರತು ಅಲ್ಲಿ ಗುಡ್ಡ ಕುಸಿತಗಳೇನು ಸಂಭವಿಸುವುದಿಲ್ಲ. ಆದರೆ ದೋಣಿಗಾಲ್ ಕಡೆಗೆ ಉಳಿದಿರುವ 15 ಕಿಲೋಮೀಟರ್ ರಸ್ತೆ ಇದೆ ನೋಡಿ, ಅಲ್ಲಿ ಬೇರೆಯದ್ದೇ ಆದ ಸಮಸ್ಯೆಗಳಿವೆ. ಆ ರಸ್ತೆಯನ್ನು ಅಗಲ ಮಾಡೋ ನಿಟ್ಟಲ್ಲಿ ಹೆಂಗಂದ್ರೆ ಹಾಗೆ ಗುಡ್ಡ ಕಡಿದಿರೋದ್ರಿಂದ ಅಲ್ಲಿ ಗುಡ್ಡ ಕುಸಿತಗಳು ಆಗುತ್ತಲೇ ಇರುತ್ತವೆ. ಆ ರಸ್ತೆಯಲ್ಲಿ ಇನ್ನೂ ಕಾಂಕ್ರೀಟ್ ಹಾಕಿಲ್ಲ, ಅದಿನ್ನೂ ಡಾಂಬರು ರಸ್ತೆನೇ ಆಗಿದೆ. ಹೀಗಾಗಿ ಆ ರಸ್ತೆ ಆಗಾಗ ಕಿತ್ತು ಬರ್ತಲೇ ಇರುತ್ತೆ. ಈ 15 ಕಿಲೋಮೀಟರ್ಗಳಷ್ಟು ದೂರದ ರಸ್ತೆಗೆ ಶಾಶ್ವತ ಪರಿಹಾರವನ್ನು ಒದಗಿಸಿಬಿಟ್ರೆ ಬೆಂಗಳೂರು ಮಂಗಳೂರು ನಡುವಿನ ಪ್ರಯಾಣದ ಸಮಸ್ಯೆಗೆ ಬಹುತೇಕ ಒಂದಷ್ಟು ಪರಿಹಾರ ಸಿಕ್ಕಂತಾಗತ್ತೆ. ಯಾಕೆ ಹೇಗೆ ಹೇಳೋದು ಅಂದರೆ, ದೋಣಿಗಾಲ್ನಿಂದ ಗುಂಡಿಯಾಗಿರೋದು 30 ಕಿಲೋಮೀಟರ್ ದೂರ. ಅದನ್ನು ಕ್ರಮಿಸೋದಕ್ಕೆ 51 ನಿಮಿಷಗಳು ಬೇಕು ಅಂತ ಗೂಗಲ್ ಹೇಳುತ್ತೆ. ಹಾಗೆಯೇ ಗುಂಡ್ಯದಿಂದ ಬಂಟ್ವಾಳಕ್ಕಿರೋದು 68 ಕಿಲೋಮೀಟರ್. ಅದನ್ನು ಕ್ರಮಿಸೋದಕ್ಕೆ 1 ಗಂಟೆ 50 ನಿಮಿಷಗಳು ಬೇಕಾಗುತ್ತೆ. ಆದರೆ ಇಲ್ಲಿ ಬಂಟ್ವಾಳದಿಂದ ಗುಂಡ್ಯಾವರೆಗಿನ ರಸ್ತೆ ಈಗಾಗಲೇ ಚತುಷ್ಪಥ ರಸ್ತೆಯಾಗಿ ಬದಲಾಗ್ತಾ ಇದೆ. ಸೊ ಇಲ್ಲಿ ಪ್ರಯಾಣದ ಅವಧಿ ಏನೇ ಆದರೂ 50 ನಿಮಿಷಗಳು ಉಳಿತಾಯ ಆಗುತ್ತೆ. ಹೀಗಾಗಿ ಈಗಿರುವ ರಸ್ತೆಯನ್ನೇ ಸರಿಯಾಗಿ ಅಭಿವೃದ್ಧಿ ಪಡಿಸಿದ್ದೇ ಆದರೆ ಬೆಂಗಳೂರು ಮಂಗಳೂರು ನಡುವಿನ ಪ್ರಯಾಣದ ಅವಧಿ 5:30ರಿಂದ 6 ಗಂಟೆಗಳಿಗೆ ಇಳಿಯುತ್ತೆ. ಸಕಲೇಶಪುರದಿಂದ ಬೆಂಗಳೂರು ಅಂದರೆ ಮೆಜೆಸ್ಟಿಕ್ಗೆ 222 ಕಿಲೋಮೀಟರ್ಗಳಿದ್ದು ಅದನ್ನು ಕ್ರಮಿಸೋದಕ್ಕೆ 4 ಗಂಟೆಗಳು ಬೇಕಾಗುತ್ತೆ. ಇಲ್ಲಿ ಗಮನಿಸಬೇಕಾಗಿರೋದೇನು ಅಂದರೆ, ಆ ರಸ್ತೆಯಲ್ಲಿ ನೆಲಮಂಗಲದವರೆಗೆ 191 ಕಿಲೋಮೀಟರ್ ಇದೆ. ಅದನ್ನು ಕ್ರಮಿಸೋದಕ್ಕೆ 3 ಗಂಟೆಗಳು ಸಾಕಾಗುತ್ತೆ. ಇದೆಲ್ಲ ಲೆಕ್ಕಾಚಾರಗಳನ್ನು ನೋಡಿದರೆ ಮಂಗಳೂರು ಮತ್ತು ಬೆಂಗಳೂರಿನ ನಡುವೆ ಹೊಸ ರಸ್ತೆಯನ್ನು ನಿರ್ಮಿಸೋದಕ್ಕಿಂತ ಈಗಿರೋ ರಸ್ತೆಯನ್ನೇ ಉತ್ತಮಪಡಿಸೋದು ಒಳ್ಳೆಯದು ಅನ್ನೋ ಅಭಿಪ್ರಾಯಗಳು ಕೇಳಿ ಬರ್ತಾ ಇವೆ. ನಾನು ಈ ವಿಚಾರ ಬಂದಾಗ ಕೇರಳ ಮತ್ತು ಗೋವಾನ ನಾನು ಯಾವಾಗಲೂ ಗಮನಿಸ್ತಾ ಇರ್ತೇನೆ. ನೀವು ಗೋವಾದ ರಸ್ತೆಗಳು ಮತ್ತು ಕೇರಳದ ರಸ್ತೆಗಳು ತುಂಬ ಕಿರಿದಾಗೆ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಭಾಳ ವೇಗವಾಗಿ ಹೋಗಬೇಕು ಅನ್ನೋ ಥರದೆಲ್ಲ ರಸ್ತೆಗಳು ಇಲ್ಲ ಅಲ್ಲಿ ಕೇರಳದಲ್ಲಿ. ತುಂಬ ರಕ್ಷಣೆ ಮಾಡಿಕೊಂಡೆ. ಈಗೀಗ ಏನಾಗ್ತಾಯಿದೆ ಗೊತ್ತಿಲ್ಲ ನನಗೆ. ಏಕೆಂದರೆ ಮರಗಳ ಮಹತ್ವ ಅವರಿಗೆ ಮೊದಲಿಂದ ಗೊತ್ತು, ಕೇರಳದವರಿಗೆ ಮತ್ತು ಗೋವಾದವರಿಗೆ. ಅವರು ತುಂಬ ಕಡಿಮೆ ಅಗಲದ ರಸ್ತೆಗಳಲ್ಲೇ ಅವರು ತಮ್ಮ ವಹಿವಾಟುಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ, ತಮ್ಮ ಸಾಗಾಣಿಕೆ ವ್ಯವಹಾರಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ. ನಮಗೆ ಇವತ್ತು ಈ ವೇಗ ಇದೆಯಲ್ಲ, ಈ ವೇಗ ಅನ್ನುವಂಥದ್ದೇ ತುಂಬ ದೊಡ್ಡ ನಮ್ಮ ನಿಸರ್ಗಕ್ಕೆ ಹಾನಿ ಮಾಡಿದೆ. ಈಗೇನು ಎಕ್ಸ್ಪ್ರೆಸ್ ಹೈವೇ ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದಾರೆ. ಬೇಕಿದ್ರೆ ಈಗಾಗಲೇ ನಮ್ಮ ಏನು ಮಲೆನಾಡು ಪ್ರವೇಶ ಮಾಡೋ ತನಕ ತೊಂದರೆ ಏನೋ ಆಗ್ಬೋದು ಅಂತೇಳಿ ಅಲ್ಲಿಂದ ಮುಂದಕ್ಕೆ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಕಿರಿದಾದ ರಸ್ತೆಯಲ್ಲಿ ಬೇಕಾದ್ರೆ ಸಾಗಾಣಿಕೆ ಅವಧಿ ಕಡಿಮೆ ಆಗಲಿ, ಸಂಚಾರದ ಅವಧಿ ಕಡಿಮೆ ಆಗಲಿ, ಅಲ್ಲಿ ಇರುವಂಥ ರಸ್ತೆಯನ್ನೇ ಸುಸ್ಥಿತಿನಲ್ಲಿ ಇಟ್ಕೊಂಡು ಮಾಡ್ಕೊಂಡು ಹೋಗೋದು ಉತ್ತಮ ಅನ್ನೋದು ನನ್ನ ಒಂದು ಸಲಹೆ. ಈ ಅಭಿಪ್ರಾಯದಿಂದ ಕರಾವಳಿ ಭಾಗದ ಜನ ಸಿಟ್ಟು ಮಾಡ್ಕೋಬಹುದು. ಆದರೆ ಗೆಳೆಯರೆ, ಇಲ್ಲಿ ಪಶ್ಚಿಮ ಘಟ್ಟಗಳನ್ನು ಸರ್ವನಾಶ ಮಾಡಿ ಒಂದು ಎಕ್ಸ್ಪ್ರೆಸ್ ವೇ ಅಲ್ಲಿ ಬೇಕಾ ಅನ್ನೋ ಪ್ರಶ್ನೆಯನ್ನು ಒಮ್ಮೆ ಎಲ್ಲರೂ ಕೇಳ್ಕೋಬೇಕಾದ ಅಗತ್ಯ ಅಂತೂ ಇದೆ. ಇದು ಮಂಗಳೂರಿನ ರಸ್ತೆ ಅಂತಲ್ಲ,
ಪಶ್ಚಿಮ ಘಟ್ಟವನ್ನು ಕೊರೆದು ಮಾಡುವ ಯಾವ ಕಾಮಗಾರಿಯನ್ನಾದರೂ ಸರಿ ನಾವು ವಿರೋಧಿಸಲೇಬೇಕಾಗುತ್ತೆ. ಯಾಕೆಂದರೆ ಪಶ್ಚಿಮ ಘಟ್ಟಗಳ ಮೇಲೆ ಈಗಾಗಲೇ ನಾವು ಅಷ್ಟು ಪ್ರಮಾಣದ ಒತ್ತಡವನ್ನು ಹೇರಿ ಆಗಿದೆ. ಈ ಹಿಂದೆ ಎತ್ತಿನ ಹೊಳೆ ಹೆಸರಿನ ಅವೈಜ್ಞಾನಿಕ ಕಾಮಗಾರಿ ಶುರುವಾದಾಗ, ಅದು ನಡೀತಿರುವಾಗ, ಅದರ ಹೆಸರಲ್ಲಿ ಕೋಟ್ಯಂತರ ರೂಪಾಯಿ ಹಣ ಖರ್ಚಾಗತೊಡಗಿದಾಗ ನಾನು ಆ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ನೀವು ಕೂಡ ನೋಡಿರಬಹುದು. ಪರಿಸರವನ್ನು ನಾಶ ಮಾಡೋದು ತುಂಬ ಸುಲಭದ ಕೆಲಸ. ಆದರೆ ನಾವು ಏನನ್ನು ನಾಶ ಮಾಡಿ ಎಲ್ಲಿ ಟನಲ್ಗಳನ್ನು ಕೊರೆದು ಗುಡ್ಡಗಳನ್ನು ಕತ್ತರಿಸಿ ಮರಗಳನ್ನು ಕಡಿದು ಹಾಕ್ತೀವಲ್ಲ, ಅವೆಲ್ಲ ಅಲ್ಲಿ ರಚನೆಯಾಗೋದಕ್ಕೆ ಸಹಸ್ರಾರು ವರ್ಷಗಳ ಕಾಲ ಹಿಡಿದಿರುತ್ತೆ. ನಾವು ಅದನ್ನು ಕೆಲವೇ ದಿನಗಳಲ್ಲಿ ನಾಶ ಮಾಡಿ ಅಲ್ಲೊಂದು ಕಾಂಕ್ರೀಟ್ ರೋಡನ್ನು ಮಾಡಿಕೊಂಡು ಹೊಗೆ ಉಗುಳುತ್ತಾ ಹೋದರೆ ಅಲ್ಲಿನ ಜೀವ ವೈವಿಧ್ಯಕ್ಕೆ ಅದರಿಂದ ತೊಂದರೆ ಆಗುತ್ತೆ. ಹಾಗೆ ನಮ್ಮ ಮುಂದಿನ ಸಂತತಿ ಕೂಡ ಶುದ್ಧ ಗಾಳಿ ಮತ್ತು ಮಳೆಯಿಂದ ವಂಚಿತರಾಗಬೇಕಾಗುತ್ತೆ. ಗ್ಲೋಬಲ್ ವಾರ್ಮಿಂಗ್ನ ದುಷ್ಪ್ರಭಾವಕ್ಕೆ ನಾವೆಲ್ಲ ತುತ್ತಾಗಬೇಕಾಗಿ ಬರುತ್ತೆ. 1 ಎಕರೆ ಕಾಡನ್ನು ಕಳಿಬೇಕು ಅದು ತುಂಬ 1000 ಸಲ ಯೋಚನೆ ಮಾಡಬೇಕು. ನಾವು ಒಂದು ಮರ ಕಡಿಬೇಕಾದ್ರೂ ಕೂಡ 1000 ಸಲ ಅದು ನಿಜವಾಗೂ ಅಗತ್ಯ ಇದೆ, ಕಡಿಲೇಬೇಕು ಅನ್ನೋದನ್ನು ಯೋಚನೆ ಮಾಡಿ ಕಡಿಬೇಕಾದಂಥ ಒಂದು ನಿರ್ಧಾರ ಮಾಡಬೇಕಾದಂಥ ಸಂದರ್ಭಕ್ಕೆ ಬಂದಿದ್ವಿ. ನಾವು ಬಿಟ್ಟು ಹಿಂದೆ ಎಲ್ಲ ಮಾಡ್ಕೊಬಂದ್ವಲ್ಲ, ಆ ಥರ ಈ ನಮ್ಮ ಅಧಿಕಾರಿಗಳಿರ್ಬೋದು. ನನಗೆ ತುಂಬ ಆಕ್ರೋಶ ಇದೆ. ಯಾಕೆಂತಂದರೆ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಹೇಳಿಕೊಂಡು 24 TMC ಬರೋದಿಲ್ಲ ಅಂತ ವಿಜ್ಞಾನಿಗಳು ತುಂಬ ಜನ ಪರಿಸರ ವಿಜ್ಞಾನಿಗಳು ಹೇಳ್ತಾ ಬಂದರು. ಆದರೆ ಇವರು ಇವತ್ತು ಮಾಡಿ ಮೊನ್ನೆ ಈಗಾಗಲೇ ಉದ್ಘಾಟನೆ ಕೂಡ ಮಾಡಿದ್ದಾರೆ. ಅದು ಎಷ್ಟು TMC ಕೊಟ್ಟರು ಏನೋ ಗೊತ್ತಿಲ್ಲ. ಅದು ಈ ಏನು ಯೋಜನೆ ಮಾಡಿದ್ರಲ್ಲ, ಇಂಜಿನಿಯರ್ಗಳಿಗೆ ಹಣ ಆಯಿತು, ಕಾಂಟ್ರಾಕ್ಟ್ಗಳಿಗೆ ಹಣ ಆಯಿತು, ರಾಜಕಾರಣಿಗಳಿಗೆ ಹಣ ಆಯಿತು. ಆದರೆ ನಿಜವಾಗೂ ರೈತರು ಯಾರ ಅವಶ್ಯಕತೆ ಇತ್ತು, ಯಾರು ಕುಡಿಯೋ ನೀರನ್ನ ಕೇಳ್ತಾ ಇದ್ರು, ಅವ್ರಿಗೆ ನೀರೆಷ್ಟು ಕೊಟ್ಟರು ಅನ್ನೋ ಪ್ರಶ್ನೆ ಕೇಳಿದರೆ ಖಂಡಿತ ಅದು ಶೂನ್ಯ. ಇವತ್ತು ಆ ದೃಷ್ಟಿಯಿಂದ ನಾವು ಇನ್ನು ಮುಂದೆ ಪಶ್ಚಿಮ ಘಟ್ಟದ ವಿಚಾರದಲ್ಲಿ ಯಾವುದೇ ಯೋಜನೆ ಬಂದರೂ ಕೂಡ ಅದನ್ನು ನಾವು ಪ್ರಬಲವಾಗಿ ವಿರೋಧ ಮಾಡಲೇಬೇಕು. ಗೆಳೆಯರೆ, ಪರಿಸರವನ್ನು ಉಳಿಸ್ಕೊಂಡು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಲ್ಲ. ಅಂಥ ಸಾಕಷ್ಟು ಪ್ರಯತ್ನಗಳನ್ನು ಸಾಕಷ್ಟು ಕಡೆ ಈಗಾಗಲೇ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಮಾಡೋದ್ರಿಂದ ನಮ್ಮ ಪ್ರಯಾಣದ ವೇಳೆ ಸ್ವಲ್ಪ ವಿಳಂಬ ಆಗಬಹುದೇ ಹೊರತು ಪ್ರಾಣ ಏನು ಹೋಗೋದಿಲ್ಲ. ಹೀಗಾಗಿ ಪರಿಸರವನ್ನು ಉಳಿಸ್ಕೊಂಡೇ ಅಭಿವೃದ್ಧಿಯನ್ನು ಮಾಡೋ ಬಗ್ಗೆ ನಾವು ಯೋಚಿಸಬೇಕಿದೆ. ಒಂದು ರಸ್ತೆಯ ಸಣ್ಣ ವಿಸ್ತರಣೆ ಅಂದ್ರೇ ಸಾವಿರಾರು ಮರಗಳಿಗೆ ಕೊಡಲಿ ಪೆಟ್ಟು ಬೀಳುತ್ತೆ. ಇನ್ನು ಪಶ್ಚಿಮ ಘಟ್ಟದಲ್ಲಿ ಹೊಸದಾಗಿ 100 ಅಡಿಗಳಷ್ಟು ಅಗಲದ ರಸ್ತೆಯನ್ನು ನಿರ್ಮಾಣ ಮಾಡೋದು ಅಂದರೆ ಅದು ಅರಣ್ಯ ನಾಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ. ಲ್ಯಾಂಡ್ ಸ್ಲೈಡಿಂಗ್ ತುಂಬ ಆಗ್ತಾಯಿದೆ ನೋಡಿ. ಅದು ನೀವು ಕೇರಳದಲ್ಲಿರ್ಬೋದು, ಕೇರಳ ಬಿಡಿ ಊಹಾತೀತ ಬಿಡಿ, ಅದು ಊಹಿಸ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಆ ಪ್ರಮಾಣದ ಹಾನಿ ಆಯಿತು. ನಮ್ಮ ಕೊಡಗಲ್ಲಾಯಿತು, ಸಕಲೇಶ್ಪುರ ತಾಲೂಕಲ್ಲೂ ಕೂಡ ಹಾನಿಯಾಗಿ. ಆಮೇಲೆ ಇಲ್ಲಿ ನಮ್ಮ ದೊಡ್ಡತಪ್ಪಲೆ ಹತ್ರ ಆಯ್ತಲ್ಲ, ಇದ್ರ ಹತ್ರ ನಮ್ಮ ದೋಣಿಗಾಲ್ ಮತ್ತು ಇದ್ರ ಹತ್ರ ಸಕಲೇಶ್ಪುರ ತಾಲೂಕಲ್ಲಿ. ಅದಕ್ಕೆ ಮುಖ್ಯ ಕಾರಣವೇ ಅವೈಜ್ಞಾನಿಕವಾಗಿ ಮಾಡಿದಂಥ ಈ ರಸ್ತೆ ಅಗಲೀಕರಣದ ಇದು ಕೆಲಸ. ಅದರ ಪರಿಣಾಮವಾಗಿ ಭಾಳ ಕಡದಾಗಿ ನಮ್ಮ ಗುಡ್ಡಗಳನ್ನು ಕತ್ತರಿಸಿದ ಫಲವಾಗಿ ಇಡೀ ಭೂಮಿನೇ ಅಲ್ಲಿ ಕೊಚ್ಕೊಂಡು ಬರುವ ಥರ ಹಾಕೋಯ್ತು. ಗುಡ್ಡನೇ ಕುಸಿತ ದೊಡ್ಡ ಪ್ರಮಾಣದಲ್ಲಾಯಿತು. ಅದನ್ನು ಮಾಡಬಾರ್ದು. ಆ ಥರದ ಸಂದರ್ಭ ಬಂದಾಗ ತುಂಬ ವೈಜ್ಞಾನಿಕವಾಗಿ ಮಾಡಬೇಕಾಗತ್ತೆ. ಈಗಿರೋ ರಸ್ತೆಗಳನ್ನೇ ಸುಸ್ಥಿತಿಯಲ್ಲಿ ಇಟ್ಕೊಂಡು ನಾವು ಯೋಚನೆ ಮಾಡೋದು ಸೂಕ್ತ ಅನ್ನೋದು. ಈಗ ರಸ್ತೆಯ ಕಾರಣಕ್ಕೆ ಘಟ್ಟಗಳ ಮೇಲಿನ ಪರಿಸರ ನಾಶ ಆದರೆ ಘಟ್ಟದ ಕೆಳಗಿನ ಜನಕ್ಕೆ ಕುಡಿಯುವ ನೀರಿನ ತೊಂದರೆ ಉಂಟಾಗೋದಿಲ್ವಾ? ನೀರಿಲ್ಲದೆ ರೋಡ್ ತಗೊಂಡು ಏನು ಮಾಡ್ತೀರಿ? ಆ ರೋಡಿನ ಮೇಲೆ ಬಾಟ್ಲಿ ನೀರು ತರಿಸ್ಕೊಂಡು ಕುಡಿತೀರಾ? ಆಯ್ತಪ್ಪ, ಅಲ್ಲಿ ನೀರಿನ ಹರಿವಿಗೆ ತಡೆ ಒಡ್ಡಿ ರಸ್ತೆ ನಿರ್ಮಾಣ ಮಾಡಿದ ನಂತರ ನೀರು ಉಕ್ಕಿ ಬಂದು ಆ ರಸ್ತೆನೇ ಇಲ್ಲದಂತಾಯಿತು ಅಂತ ಇಟ್ಕೊಳ್ಳಿ, ಆಗೇನು ಮಾಡ್ತೀರಿ? DPR ಸಿದ್ಧಪಡಿಸೋರು ಎಲ್ಲೋ AC ರೂಮಲ್ಲಿ ಕೂತ್ಕೊಂಡು ಅದನ್ನು ಸಿದ್ಧ ಮಾಡ್ತಾರೆ. ಅವರಿಗೆ ನದಿ ಎಲ್ಲಿ ಹರಿಯುತ್ತೆ, ಎಲ್ಲಿ ತೊರೆಗಳಿವೆ, ಅದರ ವ್ಯಾಪ್ತಿ ಎಷ್ಟು, ಸಹಜವಾಗಿ ನೀರಿನ ಹರಿವಿನಿಂದಲೇ ಉಂಟಾದ ತೋಡುಗಳು ಯಾವುವು, ಅವು ಎಷ್ಟು ಮುಖ್ಯ ಅನ್ನೋದರ ಯಾವ ಅರಿವು ಅವರಿಗಿರೋದಿಲ್ಲ. ಕಡೆಗೆ ಅವು ಉಕ್ಕೇರಿದಾಗಲೇ ಅದರ ಸಮಸ್ಯೆ ಏನು ಅನ್ನೋದು ಅರಿವಾಗೋದು. ನಮ್ಮ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ನಾವು ಕಂಡಿದ್ದನ್ನೇ ಅಲ್ವಾ? ಹೀಗಾಗಿ ಅಲ್ಲಿ ಸರ್ಕಾರ ಹೊಸ ರಸ್ತೆಯ ಅಭಿವೃದ್ಧಿಗೆ ಮುಂದಾಗೋದಕ್ಕೂ ಮೊದಲು ಈಗಿರೋ ರಸ್ತೆಯನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ಅಭಿವೃದ್ಧಿಪಡಿಸೋದು ಒಳಿತೇನೋ. ಇನ್ನು ಈಗಿರೋ ರಸ್ತೆ ಅಭಿವೃದ್ಧಿಪಡಿಸಿದರೆ ಅದರ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ ಅನ್ನೋ ಮಾತುಗಳು ಕೂಡ ಇವೆ. ಅದನ್ನು ಸರಿಪಡಿಸೋದಕ್ಕೆ ಆಲ್ಟರ್ನೇಟಿವ್ ರಸ್ತೆಗಳನ್ನು ಮಾಡ್ಕೋಬೇಕು. ಗೆಳೆಯರೆ, ಮಂಗಳೂರಿಗೆ ಬೆಂಗಳೂರಿನಿಂದ ಹೋಗೋದಕ್ಕಿರೋದು ಒಂದೇ ರಸ್ತೆ ಅಲ್ಲ, ಅಲ್ಲಿ 4-6 ಮಾರ್ಗಗಳಿವೆ. ಅದರಲ್ಲಿ ಒಂದು ಶಿರಾಡಿ, ಇನ್ನುಳಿದಂತೆ ಚಾರ್ಮಾಡಿ ಇದೆ, ಬಿಸಿಲೆ ಇದೆ, ಹಾಗೆಯೇ ಮಡಿಕೇರಿ ಕಡೆಯಿಂದ ಹೋಗುವವರಿಗೆ ಸಂಪಾಜೆ ಘಾಟ್ ಕೂಡ ಇದೆ. ಈ 3 ರಸ್ತೆಗಳಲ್ಲೂ ವಾಹನಗಳು ಓಡಾಡೋದಕ್ಕೆ ಉತ್ತಮವಾದ ವಾತಾವರಣವನ್ನು ನಿರ್ಮಾಣ ಮಾಡಿದರೆ ವಾಹನಗಳು ಡೈವರ್ಟ್ ಆಗುತ್ತವೆ, ಟ್ರಾಫಿಕ್ ಕೂಡ ಕಡಿಮೆ ಆಗುತ್ತೆ.
ಆ ರಸ್ತೆಯ ಉದ್ದಕ್ಕೂ ಕಾಣಸಿಗುವ ಮನಮೋಹಕ ದೃಶ್ಯಗಳ ಬಗ್ಗೆ, ಆ ರಸ್ತೆಯ ಅದ್ಭುತ ಅನುಭವದ ಬಗೆಗಿನ ಮಾಹಿತಿಯನ್ನು ಜನಕ್ಕೆ ಕೊಟ್ಟರೆ ಜನ ಗುಂಡ್ಯಾ ರಸ್ತೆಯನ್ನೇ ಬಳಸೋದನ್ನು ಕಡಿಮೆ ಮಾಡ್ತಾರೆ. ಆಗ ಸಹಜವಾಗಿ ಬೆಂಗಳೂರು ಮಂಗಳೂರು ರಸ್ತೆಯಲ್ಲಿ ಭಾರಿ ವಾಹನಗಳಿಗೆ ಹೆಚ್ಚು ಅವಕಾಶ ಆಗುತ್ತೆ, ಟ್ರಾಫಿಕ್ ಕಡಿಮೆ ಆಗುತ್ತೆ. ಖಾಸಗಿ ಪ್ರವಾಸಿ ವಾಹನಗಳು ಬೇರೆ ಬೇರೆ ಮಾರ್ಗದ ಮೂಲಕ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಘಟ್ಟದ ಮೇಲ್ಭಾಗಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ ಧರ್ಮಸ್ಥಳ ಕುಕ್ಕೆಯನ್ನು ನೋಡಿ ಬರೋರು ಗುಂಡ್ಯಾ ಮಾರ್ಗವಾಗಿ ಬರ್ತಾರೆ. ಅವರಿಗೆ ಬಿಸಿಲೆ ಘಾಟ್ ಮೂಲಕ ಆರಾಮಾಗಿ ಹೋಗಬಹುದು ಅಂತ ಅನಿಸಿದರೆ ಆ ರಸ್ತೆಯನ್ನು ಬಳಸ್ತಾರೆ. ಸೊ ಬಿಸಿಲೆಗೆ ಕನೆಕ್ಟ್ ಆಗುವ ಶನಿವಾರ ಸಂತೆ, ಅರಕಲಗೂಡು ಹಾಗೂ ಹೊಳೆ ನರಸೀಪುರ ರಸ್ತೆಯನ್ನು ಸ್ವಲ್ಪ ಉತ್ತಮಪಡಿಸಿಕೊಂಡ್ರೆ ಸಾಕು. ಎಲ್ಲ ಕಡೆಯಲ್ಲೂ ಚತುಷ್ಪಥ ರಸ್ತೆಗಳೇ ಬೇಕು ಅಂತೇನಿಲ್ಲ. ಹಾಗೆಯೇ ಮೂಡಿಗೆರೆ ಬೇಲೂರು ರಸ್ತೆ ಅಭಿವೃದ್ಧಿ ಆದರೆ ಚಾರ್ಮಾಡಿ ಮೇಲೆ ಕೂಡ ಸಾಕಷ್ಟು ಜನ ಹೋಗ್ತಾರೆ. ಹೀಗೆ ಪರ್ಯಾಯ ಮಾರ್ಗಗಳನ್ನು ಯೋಚಿಸಿ ಅವುಗಳನ್ನು ಅಭಿವೃದ್ಧಿ ಮಾಡದೆ ಹೊಸ ಹೊಸ ರಸ್ತೆ ಪ್ರಾಜೆಕ್ಟುಗಳು ಅಂತ ಪಶ್ಚಿಮ ಘಟ್ಟಕ್ಕೆ ಕೊಡಲಿ ಪೆಟ್ಟು ಹಾಕೋದಿದೆಯಲ್ಲ, ಅದು ಖಂಡಿತ ಸರಿಯಲ್ಲ. ಇದರಿಂದ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಒಂದಷ್ಟು ಹಣ ಬರಬಹುದು, ಆದರೆ ಒಂದು ಅದ್ಭುತ ಪ್ರಾಕೃತಿಕ ಸಂಪತ್ತೇನಿದೆ ಅದನ್ನು ನಾವು ನಮ್ಮ ಕೈಯಾರೆ ನಾಶ ಮಾಡ್ಕೊಂಡು ಹಾಗಾಗತ್ತೆ. ಅಭಿವೃದ್ಧಿ ಅನ್ನೋದು ಬೇಕು, ಆದರೆ ಆ ಅಭಿವೃದ್ಧಿ ಭವಿಷ್ಯದ ಜನಾಂಗಕ್ಕೆ ಮರಣ ಶಾಸನ ಆಗಬಾರ್ದು. ಈಗಾಗಲೇ ಪಶ್ಚಿಮ ಘಟ್ಟಗಳನ್ನು ಸಾಕಷ್ಟು ಹಾಳು ಮಾಡಿದ್ದೀವಿ, ಇನ್ನಾದರೂ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅಲ್ವಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ನಿಮ್ಮ ಭಾಷೆ ಒಳ್ಳೆಯದಾಗಿರಲಿ, ಹಾಗಾದಾಗ ಮಾತ್ರ ನಿಮ್ಮ ಅಭಿಪ್ರಾಯಗಳನ್ನು ಬೇರೆಯವರು ಕೂಡ ಓದೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ ಬೆಂಗಳೂರು ಮಂಗಳೂರು ನಡುವಿನ ಹೊಸ ಎಕ್ಸ್ಪ್ರೆಸ್ ವೇ ಬಗೆಗಿನ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.